ವಿವಿಧ ರೀತಿಯ ಕತ್ತಿಗಳು ಹೆಚ್ಚು ಕಡಿಮೆ ಒಂದು 64 ಬಗೆಯ ಕತ್ತಿಗಳು ಉಂಟತೆ. ಕಾರಣ ಕೆಲವು ಜನ ಹೇಳಿದ್ರು ಇನ್ನು ನಿಮಗೆ ಬೇಡಿಕೆ ಅಷ್ಟು ಬರುವುದಿಲ್ಲ, ಹೇಗೆಲ್ಲ ಮಿಷನರಿ ಬಂದು ಜನರಿಗೆ ಕಬ್ಬಿನ ಯಾವುದು ಮಿಲವ ಅಂತ ಗೊತ್ತಿಲ್ಲ. ಇನ್ನೊಬ್ಬರು ಹೇಳಿದನ್ನು ಹೇಳುದು, ನಮ್ಮ ನಾಯಿ ಇಲ್ಲಿ ಗೋಣಿ ಹಾಕೊಟ್ರೆ ಮುಳ್ಳ ಮೂಲೆ ಜಪ್ಪಲ ಕತ್ತಿ ಪೂರ ಮೂಲೆ ಉಂಡು ಅಂತ ಹೇಳಿದ್ರೆ ಅದು ಅಲ್ಲಿಯೇ ಮಲಗ್ತದೆ. ಈ ಸಂಸಾರ ಎಲ್ಲ 4 ಗಾಡಿ ತಗೊಳ್ಳುವಷ್ಟು ಸಂಪಾದನೆ ಇದರಲ್ಲಿ ಆಗ್ತದೆ. ನನ್ನ ಹೆಸರು ವೈ ದಾಮೋದರಾಚಾರ್ಯ ಅಂತ ಹೇಳಿ. ನಮ್ದು ಕಾರ್ಕಳ ತಾಲೂಕು ಬೈಲೂರು ಯರ್ಲಪ್ಪಾಡಿ ಪಂಚಾಯತ್ ಬಳಿ ನಮ್ಮ ಮನೆ. ಯರ್ಲಪ್ಪಾಡಿ ಪಂಚಾಯತ್ ಬಳಿ ಮನೆ ಆದ್ರೆ ನಮ್ಮ ಕುಲುಮೆ ಈಗ ಬೈಲೂರು ಹಿಂದೂ ಸ್ಮಶಾನ ಕೇಂದ್ರ ಹತ್ರ ಇದೆ. ಮತ್ತೆ ಈ ಸಂಚಾರ ಮಾಡ್ಲಿಕ್ಕೆ ಕಾರಣ ನಾನು ನಿರಂತರ ರೇಡಿಯೋ ಕೇಳುಗ. ನೋಡಿ, ಇದು ರೇಡಿಯೋ ಉಂಟಲ್ಲ, ಮಂಗಳೂರು ಆಕಾಶವಾಣಿಯಲ್ಲಿ ಒಂದು ರೇಡಿಯೋದಲ್ಲಿ ಕೃಷಿರಂಗ ಕಾರ್ಯಕ್ರಮ ಅಂತ ಒಂದು ಬರ್ತದೆ. ಈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವಾಗ ನಮ್ಮ ಕುಲ ಕಸುಬು ಗೊತ್ತಿದ್ದು ಈ ನಾವೆಲ್ಲ ಈ ವಸ್ತು ಪ್ರದರ್ಶನ ಮಾಲಿಕೆಯಲ್ಲೆಲ್ಲ ಹೋದಾಗ ಮಾಡಬಾರ್ದು, ಯಾಕೆಂದ್ರೆ ನನ್ನಿಂದ ನಾನೇ ಆಲೋಚನೆ ಮಾಡಿದೆ. ಅದು ಆಕಾಶವಾಣಿಯವರ ಹತ್ರ ಒಬ್ಬರ ಹತ್ರ ಕೇಳಿದೆ. ಈ ಕೃಷಿ ಮೇಳ ಸಂಘಟಕರಿಗೆ ನಮ್ಮ ಆಕಾಶವಾಣಿ ಕೃಷಿ ಅಧಿಕಾರಿ ಫೋನ್ ಮಾಡಿ ಕೇಳಿದ್ರಂತೆ, ಇಂತಿಂತವರು ಆಸೆ ಪಟ್ಟಿದ್ದಾರೆ, ಅವರಿಗೊಂದು ನೀವು ಅವಕಾಶ ಮಾಡಿ ಕೊಡ್ತೀರಾ ಅಂತ. ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಆ ನಂತರ ನಮ್ಮನ್ನೆಲ್ಲ ನೋಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ರಾಜ್ಯ ಮಟ್ಟದ ಕೃಷಿ ಮೇಳ ಆಗಿದೆ. ಈ ರಾಜ್ಯ ಮಟ್ಟದ ಕೃಷಿ ಮೇಳ ಆದ ಕಾರಣ ಅಲ್ಲಿ ನಾವು ಗಣ್ಯ ಹೆಂಡತಿ ಮಕ್ಕಳೆಲ್ಲ ಇದು ಮಾಡಿದೆವು. ಅಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಬೇಕಾದಷ್ಟು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ನಮ್ಮನ್ನೆಲ್ಲ ನೋಡಿ ಹೇಳಿದ್ದಾರೆ, ಇನ್ನು ಇವರು ಎಲ್ಲಿ ನಮ್ಮ ಕೃಷಿ ಮೇಳ ಅಥವಾ ಉಡುಪಿ ಜಿಲ್ಲಾ ಉತ್ಸವ, ಕಾರ್ಕಳ ಉತ್ಸವ ಏನೋ ಕೃಷಿ ಉತ್ಸವ ಉಂಟು, ಇವರನ್ನು ಕರೆಸಿಕೊಡ್ಬೇಕು. ಇವರಿಗೆ ಬರ್ಲಿಕ್ಕೆ ಅಸಾಧ್ಯ ಆದ್ರೆ ನಮ್ಮ ಗಾಡಿಯಲ್ಲಿ ಹೋಗಿ ತರಿಸಿ ಇವರನ್ನು ಕೂತ್ಕೊಳ್ತೀವಿ. ಇದು ಎಲ್ಲ ಕೃಷಿಗೆ ಸಂಬಂಧಪಟ್ಟದ್ದು. ಅದನ್ನೆಲ್ಲ ನೋಡಿ ಡಾಕ್ಟರ್ ಮೋನಾಲ್ವ ಅಂತ ಇದ್ದಾರೆ, ಮೋನಾಲ್ವರು ನೋಡಿದ್ರು. ಮೋನಾಲ್ವರಲ್ಲಿ ಒಂದ್ಸಲ ಕೃಷಿ ನುಡಿಸಿರಿಗೆ ಹಾಕಿದ ಮೇಲೆ ಅವರು ಅನೇಕ ಸಲ ಸಾಧಾರಣ ಒಂದು 12 ವರ್ಷದಿಂದ ವರ್ಷಕ್ಕೆ 2 ಸಲ ಒಂದು ನುಡಿಸಿರಿ ಅಥವಾ ವಿರಾಸತ್ ಹಲಸು ಮೇಳ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ನಮಗೆ ಏನಂತ ಹೇಳಿದ್ರೆ ಎಲ್ಲಿಯೂ ನಾವು ಬಾಡಿಗೆ ಕೊಟ್ಟಾದ್ರೆ ಹೋಗುದಿಲ್ಲ, ಬಾಡಿಗೆ ಕೊಡಬಾರ್ದು ಅಂತೇಳಿ ಡಾಕ್ಟರ್ ಮೋನಾಲ್ವ ಮತ್ತು ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ಈ ಕುಲ ಕಸುಬು ಮಾಡುವವರೇ ಇಲ್ಲ, ಇದು ತುಂಬಾ ತ್ರಾಸದಾಯಕ ಅಥವಾ ಕಷ್ಟದ ಕೆಲಸ. ಹಾಗಾಗಿ ನಮ್ಗೆ ಇಲ್ಲಿ ಸಹ ಶಿವಪಾಡಿಗೆ ಸಹ ಬಾಡಿಗೆ ಇಲ್ಲ. ಕೃಷಿಗೆ ಸಂಬಂಧಪಟ್ಟ ಕೊಟ್ಟು ಪಿಕ್ಕ ಹಾರೆ ಇದು ನೋಡಿ, ನಾವೆಲ್ಲ ಅಂಗಡಿಯಿಂದ ತಂದು ರೆಡಿ ಮಾಡಿ ತರುವುದು. ಇದು ನೋಡಿ, ಇಲ್ಲಿ ಹಾರೆ ಇದೆ, ಕೊಟ್ಟು ಪಿಕ್ಕ ಹಾರೆ, ಕತ್ತಿ, ವಿವಿಧ ರೀತಿಯ ಕತ್ತಿಗಳು ಹೆಚ್ಚು ಕಡಿಮೆ ಒಂದು 64 ಬಗೆಯ ಕತ್ತಿಗಳು ಉಂಟತೆ. ಅದರಲ್ಲಿ ಭತ್ತ ಕೊಯ್ಯುವಂತ ಹಲ್ಲು ಕತ್ತಿ ಅದೆಲ್ಲ ಮಾಡ್ತೇವೆ. ಮತ್ತೆ ಈ ಬಾಣಂತರಿಗೆ ಕೊಡುವಂತ ಗೆಜ್ಜೆ ಕತ್ತಿ, ಕೊಡ್ಲಿ ಎಲ್ಲ ಕೃಷಿ ಉಪಕರಣ ಎಲ್ಲ ಮಾಡ್ತೇವೆ. ಮತ್ತೆ ಈಗಿನ ಜನರೇಷನ್ಗೆ ಏನಂತ ಹೇಳಿದ್ರೆ ಮಿಷನರಿ ಬಂದಿದೆ. ಮಿಷನರಿ ಬಂದ ಕಾರಣ ಕೆಲವು ಜನ ಹೇಳಿದ್ರು ನಿಗದಿತ ಇನ್ನು ನಿಮಗೆ ಬೇಡಿಕೆ ಅಷ್ಟು ಬರುವುದಿಲ್ಲ, ಹೇಗೆಲ್ಲ ಮಿಷನರಿ ಬಂದಿದೆ. ನಮಗೆ ಎಷ್ಟು ಯಾವ ಮಾಲಿಗೆ ಹೋದ್ರು ನಮಗೆ ಜನರ ಬೇಡಿಕೆ ಇದ್ದಷ್ಟು ಕತ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ದಿವಸ ನಾವು ಮನೆಯಲ್ಲಿ ಅಂಗಡಿಯಲ್ಲಿ ಅದೊಂದು 10-12 ಕತ್ತಿ ಮಾಡ್ತೇವೆ, 2 ಜನ ಕುಟುಂಬದವರು ಮನೆಯವರೆಲ್ಲ ಸೇರಿ. ಇಲ್ಲೆಲ್ಲ ಒಂದು 5-6 ಕತ್ತಿ ಮಾಡ್ಲಿಕ್ಕೆ ಆಗುದು. ನೋಡಿದ್ರಲ್ಲ ಇದು ಕುಲುಮೆ ಅಂತ ಹೇಳಿದ್ರೆ ಮೊದಲು ಗಾಡಿ ಚಕ್ರ ಅದೆಲ್ಲ ಮಾಡ್ತಿದ್ರು. ಅದೆಲ್ಲ ಧರ್ಮಸ್ಥಳ ಯೋಜನೆ ಮನೆಗೆ ಲೈಟ್ ಸೋಲಾರ್ ಇದ್ದು ಮತ್ತೆ ಈ ಬ್ಲವರ್ ಎಲ್ಲ ಬಂದಿದಲ್ಲ, ದೊಡ್ಡ ಬ್ಯಾಟ್ರಿ ಹಾಕಿ 2 ಬ್ಲವರಿಗೆ ಒಂದೇ ಬ್ಯಾಟ್ರಿ ಸಾಕು. ಹಾಗಾಗಿ ತುಂಬಾ ಈ ಸೋಲಾರ್ ಸೆಲ್ಕೋ ಸೋಲಾರ್ ಅಂತ ಇತಿಹಾಸ ನಮ್ಮ ಧರ್ಮಸ್ಥಳಕ್ಕೆ ಬಂದ ಮೇಲೆ ಅಲ್ಲಿ ಎಲ್ಲಿಯೂ ಕೆಟ್ಟು ಹೋಗ್ಲಿಲ್ಲ. ಮತ್ತೆ ಏನು ತೊಂದರೆ ಬಂದ್ರೆ ಅದನ್ನು ಕೂಡಲೇ ಅದು ರಿಪೇರಿ ಮಾಡ್ತಾರೆ. ಮತ್ತೆ ನೋಡಿ, ಇದರಲ್ಲಿ ಒಂದು ಇದುಂಟು, ಒಂದು ಕರ್ಬದನ ಮಿಲಾವುದನ ಅಂತ ಕೇಳ್ತಾರೆ. ಜನರಿಗೆ ಕಬ್ಬಿನ ಯಾವುದು ಮಿಲವ ಅಂತ ಗೊತ್ತಿಲ್ಲ. ಇನ್ನೊಬ್ಬರು ಹೇಳಿದನ್ನು ಹೇಳುದು, ಇದೆಲ್ಲ ಟೆಂಪೋ ಲಾರಿ ಬಾಡಿ ಇದೆಲ್ಲ ನಾವು ಮಾಡ್ತೇವಲ್ಲ, ಇದು ನಿಜವಾಗಿ ಪ್ಲೇಟ. ಆ ಕಬ್ಬಿನ ಮಾಡಿದ್ರೆ ಕತ್ತೆ ಆಗುದಿಲ್ಲ, ಕತ್ತೆ ಆಗ್ತದೆ, ಆದ್ರೆ ಅದು ಕಡಿಲಿಕ್ಕೆ ಹರಿತ ಎಲ್ಲ ಬರೋದಿಲ್ಲ, ಅದು ಬೆಂಡಾಗ್ತದೆ ತನ್ನಿಂದ. ಇದು ಪ್ಲೇಟ್ ಅಂದ್ರೆ ಮಿಲಾವ್ ಅಂತ ಹೇಳ್ತಾರೆ ತುಳುವಿನ ಸ್ಟೀಲ್ ಉಕ್ಕು. ನಾವು ಮಿಲಾವಿನ ಕತ್ತಿ ಬಿಟ್ಟು ಕಬ್ಬಿಣದ ಕತ್ತಿ ಮಾಡುವುದೇ ಇಲ್ಲ. ಕಬ್ಬಿಣದ ಕೆಲಸಕ್ಕೆ ಇತ್ತೀಚೆಗೆ ನಿಮ್ಮೊಂದು ಕೊರೋನಾ ಅಂತ ಒಂದು ದೊಡ್ಡ ರೋಗ ಬಂತಲ್ಲ, ಆ ಕೊರೋನಾ ಬಂದ ನಂತರ ತುಂಬಾ ಬೇಡಿಕೆ ಆಗಿದೆ. ಮಾಡಿ ಕೊಡುವಷ್ಟು ಈ ಬಾಂಬೆ ಅಲ್ಲೆಲ್ಲ ಜನ ತುಂಬಾ ಹೋಟ್ಲ್ ವ್ಯವಹಾರ ಬಸ್ ಓಡಿಸಿಕೊಂಡು ಇದ್ದವರು ಕೊರೋನಾ ಬಂದಾಗ ಊರು ಬಿಟ್ಟು ಬಂದವರು ನಮ್ಮ ಬೈಲೂರಿನಂತ ಪ್ರದೇಶದಲ್ಲಿ ಅದೆಷ್ಟೋ ಜನ ಕೃಷಿ ಕೆಲಸ ಮಾಡಿದ್ರೆ ಹಾರೆ ಪಿಕಾಸಿಗೆ. ಆನಂತರ ನಿಮಗೆ
ಬೇಡಿಕೆ ಜಾಸ್ತಿ ಆಗಿದೆ. ನಾನು ಬೈಲೂರಿನ ಹಳ್ಳಿ ಪ್ರದೇಶ ಕೆಲವರ ಸ್ಥಳ ಎಲ್ಲಿ ಉಂಟು ಅವರಿಗೆ ಗೊತ್ತಿರಲಿಲ್ಲ. ಅವರ ಅಳತೆ ಮಾಡಿ ಕೃಷಿ ಮಾಡುವಾಗ ಅವರಿಗೆ ತುಂಬ ಕೃಷಿಗೆ ಸಂಬಂಧಪಟ್ಟದ ಕೊರೋನಾದ ಕಾರಣ ಅಂತ ತುಂಬ ಇದುಂಟು. ಮತ್ತೊಂದು ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೆಲಸ ಹೇಳಿದರೆ ಆ ಸಮಯಕ್ಕೆ ಶುರುವಾಗಿ ಕೊಡುವಂಥದ್ದು. ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿದರೆ ನಮಗೆ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಬೇಡಿಕೆ ಯಾವುದಿಲ್ಲ. ನಾವು ಮಾಡಲಿಕ್ಕೆ ರಾತ್ರಿ ಆಗಲು ಪುಸೋತಿಲ್ಲ. ನಾವು ಜನ ನಂಬ್ತಾರೆ ಇಲ್ಲವ ಅಂತ ಗೊತ್ತಿಲ್ಲ. ನಾನು 8 ಗಂಟೆಗೆ ಅಂಗಡಿಗೆ ಬಂದರೆ ರಾತ್ರಿ ಒಂದು 11 ಗಂಟೆ 12 ಗಂಟೆವರೆಗೆ ಮಾಡ್ತೇನೆ. ಈಗ ನಾನು ಮಾಡಿದ ಕೆಲಸ ನಮ್ಮ ಮಕ್ಕಳು ಕಲಿಯದಿದ್ರೆ ಈ ಕೆಲಸವನ್ನು ಮುಂದುವರಿಸೋದು ಯಾರು? ಊರಿನವರಿಗೆ ಬೇಡ ನೋಡಿ, ಇನ್ನೊಬ್ಬರನ್ನು ಕಲಿಸ. ನಮ್ಮ ಮಕ್ಕಳು ಕಲಿತು ಇದು ಮಾಡಿದರೆ ಈ ಕೆಲಸದ ಬೆಲೆಯು ಇದು ಬರ್ತದೆ, ವೃದ್ಧಿ ಆಗ್ತದೆ ಕೆಲಸ, ಹೌದಲ್ವಾ? ಮತ್ತೆ ಇಂಥ ಕಾರ್ಯಕ್ರಮದಲ್ಲಿ ಇದು ಭಾಗವಹಿಸಿದ್ರೆ ಮತ್ತಷ್ಟು ಬೇಡಿಕೆ ಜಾಸ್ತಿ ಆಗ್ತದೆ. ಈಗ ನೆಕ್ಸ್ಟ್ ಜನರೇಷನ್ ಮುಂದುವರಿಸಿದರೆ ನಿಮ್ಮ ಒಂದು ಬ್ಯಾಂಕ್ ಮ್ಯಾನೇಜರ್ಗೆ ಇರುವಂಥ ಸಂಬಳಕ್ಕಿಂತ ಇದರಲ್ಲಿ ಸಂಪಾದನೆ ಮಾಡಿಕೊಂಡು ಮೊದಲಾಗಿ 2 ರೂಪಾಯಿ 3 ರೂಪಾಯಿ ಅಲ್ಲ, ಈಗ ಹಣ ಕೊಟ್ಟರು ಈ ಸಾಮಾನೆಲ್ಲ ಸಿಗೋದಿಲ್ಲ, ಅಷ್ಟು ಬೇಡಿಕೆ ಉಂಟು. ಮತ್ತೆ ಒಟ್ಟಿನಲ್ಲಿ ನಾವು ಎಲ್ಲಿಯೋ ಮೋಸ ಮಾಡಿ ತಪ್ಪಿ ಇದು ಮಾಡಬಾರ್ದು. ಜನರ ನಂಬಿಕೆಯನ್ನು ಕಳೆದುಕೊಂಡ್ರೆ ವ್ಯವಹಾರವು ನಡೆಯುವುದಿಲ್ಲ. ಈ ಸಂಸಾರ ಅಲ್ಲ, 4 ಗಾಡಿ ತಗೊಳ್ಳುವಷ್ಟು ಸಂಪಾದನೆ ಇದರಲ್ಲಿ ಆಗ್ತದೆ ಪ್ರಾಮಾಣಿಕ ಮಾಡಿದ್ರೆ. ನಮ್ಮ 2 ನಾಯಿ ಉಂಟು, ಒಂದು ಪೊಲ್ಲು ಮತ್ತೆ ಮಾಮ ಅಂತ. ಅದು ನಮ್ಮ ಸದಾ ಇತಿಹಾಸ ಪ್ರಸಿದ್ಧ ನಾಯಿ. ನಾವೆಲ್ಲಿಯಾದ್ರೂ ಈಗ ಊಟಕ್ಕೆಲ್ಲ ಹೋಗುವಾಗ ಬೊಲ್ಲು ಮೂಲಪ ಜಪ್ಪಲ ಏಲ್ಲ ಬರೋದಲಕ್ಕ ತೂಲ ಅಂತ ಹೇಳಿದ್ರೆ ಇಲ್ಲಿ ಕೈಕಾಲು ಬಿಟ್ಟು ಮಲಗ್ತಾರೆ. ಯಾರು ಏನು ಬಂದ್ರು 2 ನಾಯಿ ಉಂಟು. 2 ನಾಯಿ ಬೇಕೇ ನಮಗೆ. ಯಾಕೆ ಬೇಕಂದ್ರೆ ಇಲ್ಲಿ ನಾವು ರಾತ್ರಿ ನಾವು ಇಲ್ಲಿಯೇ ಮಲಗಿದ್ರೆ ಸೆಟ್ನೊಳಗೆ ಮಲಗಿದರೆ ನಮ್ಮ ನಾಯಿ ಇಲ್ಲಿ ಗೋಣಿ ಹಾಕೊಟ್ರೆ ಬೊಲ್ಲ ಮೂಲೆ ಜಪ್ಪಲ ಕತ್ತಿ ಪೂರ ಮೂಲೆ ಉಂಡು ಅಂತ ಹೇಳಿದ್ರೆ ಅವರು ಎಲ್ಲಿ ಗೋಣಿ ಹಾಕಿ ಅಥವಾ ಬಟ್ಟೆ ಹಾಕಿ ನಾವು ಬೆಡ್ಶೀಟ್ ಹಾಕಿ ಕೊಟ್ರೆ ಅದು ಅಲ್ಲಿಯೇ ಮಲಗ್ತದೆ.